ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಿನ್ನೆ ನೀವು ಎಲ್ಲ ಸುದ್ದಿವಾಹಿನಿಗಳಲ್ಲೂ ಗಮನಿಸ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದ್ದಕ್ಕಿಲ್ದಲೆ ಏಕಾಏಕಿ ಡೊನಾಲ್ಡ್ ಟ್ರಂಪ್ ಅವರು ಸ್ವತಃ ಅವರೇ ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಕದನ ವಿರಾಮ ಆಗಿದೆ. ವಿದೇಶಾಂಗ ಸಚಿವರೇ ಆಗ್ಲಿ, ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಆಗ್ಲಿ, ಎಲ್ಲರೂ ಟ್ವೀಟ್ ಅನ್ನ ಮಾಡ್ತಾರೆ. ಆಮೇಲೆ ಪ್ರೆಸ್ ಮೀಟ್ ಅನ್ನ ಕರೆದ ನಂತರ ಕನ್ಫರ್ಮೇಶನ್ ಆಗುತ್ತೆ. ಟ್ರಂಪ್ ಯಾರು ಯುದ್ಧವನ್ನ ನಿಲ್ಲಿಸೋದಕ್ಕೆ ಅಂತ ಸೌದಿ ಸರ್ಕಾರವನ್ನ ಅಥವಾ NDA ಸರ್ಕಾರವನ್ನ ತಾರಾಟೆಗೆ ತಗೊಳ್ತಾರೆ. ಆದ್ರೆ ಮೋದಿ ಸರ್ಕಾರದ ಈ ಹಿಂದಿನ ಕೆಲವೊಂದಿಷ್ಟು ನಿಲುವುಗಳನ್ನ ನೋಡ್ತಾ ಇದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಕೇಳ್ಕೊಳ್ಳಿ, ಈಗ ಅಮೆರಿಕಕ್ಕೆ ಕೆಲವೊಂದು ವಿಚಾರದಲ್ಲಿ ಈಗಿನ NDA ಸರ್ಕಾರ, ಈಗಿನ ಮೋದಿ ಸರ್ಕಾರ ಕ್ಯಾರೆ ಬುಲಾರೆ ಅಂದಿರಲಿಲ್ಲ, ಅವರ ಬೆದರಿಕೆಗೆ ಬಗ್ಗಿರಲಿಲ್ಲ. ಈ ವಿಚಾರಗಳು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು ಹಾಗೂ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಭಾರತವನ್ನ ಹೊಗಳಲಾಗಿತ್ತು. ಹಾಗಾದ್ರೆ ಯಾವ ವಿಚಾರಗಳಲ್ಲಿ ಆ ರೀತಿ ದಿಟ್ಟ ನಿರ್ಧಾರವನ್ನ ತಗೊಳ್ತಾ ಇದ್ದಂತ ಒಂದು ಮೋದಿ ಸರ್ಕಾರ ಈ ವಿಚಾರದಲ್ಲಿ ನಿಜಕ್ಕೂ ಎಡವಿದೆಯಾ? ಈ ರೀತಿ ಅನೇಕ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಏನು ಅಂತ ಸಂಪೂರ್ಣವಾದಂತ ಒಂದು ಡಿಸ್ಕಷನ್ ಮಾಡೋಣ. ದಯವಿಟ್ಟು ಈ ವರದಿಯನ್ನ ಪೂರ್ತಿ ನೋಡಿ. ಮೋದಿ ಸರ್ಕಾರ ಅಮೆರಿಕವನ್ನ ಯಾವ ವಿಚಾರದಲ್ಲಿ ನೇರವಾಗಿ ದಿಟ್ಟವಾಗಿ ಎದುರು ಹಾಕೊಂಡಿತ್ತು ಅಂತ ನೀಟಾಗಿ ಹೇಳ್ತೀನಿ. ಆಮೇಲೆ ಈ ವಿಶ್ಲೇಷಣೆಗೆ ಬರೋಣ. ಆ ವಿಶ್ಲೇಷಣೆಗೆ ಹೇಳಿ ಕದನ ವಿರಾಮ ವಿಶ್ಲೇಷಣೆಗೆ ಬರೋಣ. ನೀವೆಲ್ಲ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. S-400 ಸುದರ್ಶನ ಚಕ್ರ ಅಂತ ಸಾಕಷ್ಟು ಇನ್ಸ್ಟಾಗ್ರಾಮ್ಗಳಲ್ಲಿ ಆಗ್ಲಿ, ಫೇಸ್ಬುಕ್ ನಲ್ಲಿ ಆಗ್ಲಿ, ನಿಮ್ಮ ಸ್ಟೇಟಸ್ಗಳು, ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಸ್ಟೇಟಸ್ ಹಾಕೊಳ್ತಾ ಇದ್ದೀರಾ, ನಮ್ಮ ನೆಮ್ಮದಿಯ ನಿದ್ರೆಗೆ ಈ ಒಂದು ಡಿಫೆನ್ಸ್ ಸಿಸ್ಟಮ್ ಕಾರಣ ಅಂತ. ಇದು ಯಾವಾಗ ಕೊಂಡ್ಕೊಂಡಿದ್ದು ಅಂದ್ರೆ ಮೇ 10ನೇ ತಾರೀಕು 2018ರಲ್ಲಿ ಕೊಂಡ್ಕೊಳ್ತಾರೆ ಮೋದಿ ಸರ್ಕಾರ. ಆ ಟೈಮ್ ನಲ್ಲಿ ಮೋದಿ ಸರ್ಕಾರಕ್ಕೆ ಸಾಕಷ್ಟು ತುಂಬಾ ಬೆದರಿಕೆಗಳನ್ನ, ಆ ಟೈಮ್ ನಲ್ಲಿ ಸಾಕಷ್ಟು ಪ್ರೆಷರ್ ಅನ್ನ ಹಾಕಲಾಗುತ್ತೆ ಮೋದಿ ಸರ್ಕಾರದ. ಯಾರು ಅವ್ರ ಮೇಲೆ ಒತ್ತಡವನ್ನ ಹಾಕ್ತಾರೆ ಅಂತ ನೀವು ನನ್ನ ಕೇಳೋದಾದ್ರೆ, ಅಮೆರಿಕ ನಮ್ಮದೊಂದು ಡಿಫೆನ್ಸ್ ಸಿಸ್ಟಮ್ ಇದೆ ಟಾಡ್ ಅಂತ, ಅದನ್ನ ತಗೊಳ್ಳಿ, ಇವ್ರಿಗಿಂತ ಅಡ್ವಾನ್ಸ್ ಆಗಿದೆ, ಇವ್ರಿಗಿಂತ ಸ್ಟ್ರಾಂಗ್ ಆಗಿದೆ ಅಂತ ಸಾಕಷ್ಟು ಪ್ರೆಷರ್ ಅನ್ನ ಹಾಕ್ತಾರೆ. ಬಟ್ ಆ ಟೈಮ್ ನಲ್ಲಿ ಮೋದಿ ಸರ್ಕಾರ ಅಮೆರಿಕಕ್ಕೆ ಕ್ಯಾರೆ ಬುಲಾರೆ ಅಂದಿರೋದಿಲ್ಲ. ಟಾಡ್ ಅಂದ್ರೆ ಏನು ಅಂದ್ರೆ ಟರ್ಮಿನಲ್ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಅಂತ. ಈ ಒಂದು ನಮ್ಮಲ್ಲಿ ಹೇಗೆ S-400 ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಸುದರ್ಶನ ಚಕ್ರ ಅಂತ ಇದೆಯೋ, ಅದೇ ಒಂದು ಅಮೆರಿಕದ ಅದೇ ರೀತಿಯ ಒಂದು ಡಿಫೆನ್ಸ್ ಸಿಸ್ಟಮ್, ಅದನ್ನ ತಗೊಳ್ಳಿ ಅಂತ ಸಾಕಷ್ಟು ಪ್ರೆಷರ್ ಅನ್ನ ಹಾಕ್ತಾರೆ. ಬಟ್ ಮೋದಿ ಸರ್ಕಾರ ತಗೊಳ್ಳೋದಿಲ್ಲ. ಇದೊಂದೇ ವಿಚಾರದಲ್ಲಿ ಈ ರೀತಿ ನಿರ್ಧಾರವನ್ನ ತಗೊಳ್ತಾರ? ಇಲ್ಲ. ಪಾಕಿಸ್ತಾನದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಅಮೆರಿಕವನ್ನ ಎದುರಾಕೊಂಡು ಈ ಡಿಫೆನ್ಸ್ ಸಿಸ್ಟಮ್ ಅನ್ನ ತಗೊಂಡಿದೆ ನೋಡಿ ಅಂತ. ಅದೆಲ್ಲ ಆದ ನಂತರ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ವಾರ್ ನಡೀತಾ ಇರುತ್ತೆ 2022ರಲ್ಲಿ. ಎಷ್ಟು ಜನಕ್ಕೆ ನೆನಪಿದೆಯೋ ಬಿಟ್ಟಿದೆಯೋ ನನಗಂತೂ ಗೊತ್ತಿಲ್ಲ. ಆ ಟೈಮ್ ನಲ್ಲಿ ಬಹಳ ಡಿಸ್ಕೌಂಟ್ ನಲ್ಲಿ ಕ್ರೂಡ್ ಆಯಿಲ್ ನ ಸೇಲ್ ಮಾಡ್ತಾ ಇರುತ್ತೆ ರಷ್ಯಾ. ಆ ಟೈಮ್ ನಲ್ಲಿ ಅಮೆರಿಕದಿಂದ ಸಾಕಷ್ಟು ಪ್ರೆಷರ್ ಬಂದ್ಬಿಡುತ್ತೆ, ನೀವು ರಷ್ಯಾದವ್ರ ಹತ್ರ ತಗೊಳಂಗಿಲ್ಲ, ನೀವು ರಷ್ಯಾದವ್ರ ಹತ್ರ ಪರ್ಚೇಸ್ ಮಾಡೋಂಗಿಲ್ಲ ಕ್ರೂಡ್ ಆಯಿಲ್ ನ ಅಂತ. ಕ್ರೂಡ್ ಆಯಿಲ್ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಡೀಸೆಲ್ ಹಾಗೂ ಪೆಟ್ರೋಲ್ ನ ತಗೊಳ್ಳೋಗಿಲ್ಲ ಅಂತ ಅಮೆರಿಕದಿಂದ ಸಾಕಷ್ಟು ಒತ್ತಡ ಬರುತ್ತೆ. ಆ ಟೈಮ್ ನಲ್ಲಿ ಮೋದಿ ಸರ್ಕಾರ ಕ್ಯಾರೆ ಬುಲಾರೆ ಅಂತ ಅಂದಿರೋದಿಲ್ಲ ಅಮೆರಿಕಕ್ಕೆ, ಅಮೆರಿಕದ ಆಗಿನ ಸರ್ಕಾರಕ್ಕೆ ತಲೆ ಕೆಡ್ಸ್ಕೊಂಡಿರೋದಿಲ್ಲ. ಅವ್ರು ಏನೇ ಮಾತಾಡ್ತಾ ಇದ್ರು ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡುತ್ತೆ. ಆ ಟೈಮ್ ನಲ್ಲಿ ಒಳ್ಳೆ ಲಾಭವನ್ನ ನಮ್ಮ ದೇಶ ಪಡ್ಕೊಳ್ಳುತ್ತೆ. ಆದ್ರೆ ಆ ರೀತಿ ದಿಟ್ಟ ನಿರ್ಧಾರವನ್ನ ತಗೊಳ್ತಾ ಇದ್ದಂತಹ ಮೋದಿ ಸರ್ಕಾರ ಈ ಹಿಂದೆ ಏನ್ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ, ಆ ವಿಚಾರಗಳಿಗಿಂತ ದೊಡ್ಡ ವಿಚಾರದಲ್ಲಿ ಎಡವಿದೆಯಾ ಅಂತ ಕ್ವಶನ್ ಮಾರ್ಕ್ ಸಹಜವಾಗಿ ಉಟ್ಕೊಳ್ಳುತ್ತೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಆದ್ರೆ ನಾಳೆ ನಡೆಯುವಂತಹ ಒಂದು ಮೀಟಿಂಗ್, ನಾಳೆ ನಡೆಯುವಂತ ಮೀಟಿಂಗ್ ಮೇಲೆ ಈ ನಿರ್ಧಾರಗಳು ಪರಿಗಣಿಸಬಹುದು. ಬಟ್ ಯಾವುದೇ ರೀತಿಯ ಕಂಡೀಷನ್ಗಳು ಇಲ್ಲದೆ ಅವರಲ್ಲ POK ಏನಾದ್ರೂ ನಮ್ಮ ವಶಕ್ಕೆ ಮತ್ತೆ ವಾಪಸ್ ಬರುತ್ತೆ ಅಂದ್ರೆ ಆರಾಮಾಗಿ ಒಪ್ಕೊಬಹುದು, ಯುದ್ಧ ಬೇಡ ಅಂತ. ಬಟ್ ಯಾವುದೋ ಕಂಡೀಷನ್ಗಳಿಗೂ ಒಪ್ಪದೆ ಯಾರೋ ಒಬ್ಬ ಯಾರೋ ಡೊನಾಲ್ಡ್ ಟ್ರಂಪ್ ಹೇಳ್ದ ಅಂತ ಹೇಳಿದ ತಕ್ಷಣ ಏನಾದ್ರೂ ಈಗಿನ ಸರ್ಕಾರ, ಕೇಂದ್ರ ಸರ್ಕಾರ ಒಪ್ಕೊಂಡಿದ್ರೆ ಇದು ನಿಜಕ್ಕೂ ತಪ್ಪು ಅಂತ ನಾನು ಪರಿಗಣಿಸ್ತೀನಿ. ಇಲ್ಲ ಅಂತ ಅದೇ ಕಾರಣಕ್ಕೂ ಹೇಳಕ್ ಹೋಗೋದಿಲ್ಲ. ಈ ರೀತಿ ದಿಟ್ಟ ನಿರ್ಧಾರವನ್ನ ತಗೊಳ್ತಾ ಇದ್ದಂತ ಒಂದು ಮೋದಿ ಸರ್ಕಾರ ಈ ವಿಚಾರದಲ್ಲಿ ಎಡವಿದೆಯಾ ಅಂತ ಕ್ವಶನ್ ಮಾರ್ಕ್ ಉಟ್ಕೊಳ್ಳುತ್ತೆ ಸಹಜವಾಗಿ. ಇಲ್ಲ ಅಂತ ಹೇಳೋಂಗಿಲ್ಲ. ನಾಳೆ ಏನೇನ್ ಮೀಟಿಂಗ್ ಆಗುತ್ತೆ, ಆಮೇಲೆ ಈ ನನ್ನ ಮಕ್ಕಳು ಪಾಕಿಸ್ತಾನದವ್ರಿಗೆ ಹೊಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರೋ ನಿಜಕ್ಕೂ ಗೊತ್ತಾಗ್ತಿಲ್ಲ. ಕದನ ವಿರಾಮ ಆದ ನಂತರವೂ ಏಕಾಏಕಿ ಕದನ ವಿರಾಮವನ್ನ ಉಲ್ಲಂಘಿಸಿ ದಾಳಿಯನ್ನ ಮಾಡ್ತಾರೆ ಅಂದ್ರೆ ಯಾವ ರೀತಿ ಇವ್ರನ್ನ ನಂಬಬೇಕು? ಅದಕ್ಕೆ ಹೇಳ್ತಾ ಇರತಕ್ಕದ್ದು, ಇವ್ರು ಆಡ್ದಂಗೆ ಜಾಗತಿಕ ಮಟ್ಟದಲ್ಲಿ ಭಾರತ ಆಡಕ್ಕಾಗೋದಿಲ್ಲ. ಪಾಕಿಸ್ತಾನದಂತ ಅಟ್ಪಟ್ಟ ದೇಶ ಭಾರತ ಅಲ್ಲ. ಯಾಕೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, G20 ಅಂತ ಒಂದು ಸಭೆಯನ್ನ ನಮ್ಮ ದೇಶದಲ್ಲಿ ಆಯೋಜನೆ ಮಾಡ್ತಾರೆ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಾವು ಯಾವ ರೇಂಜರ್ ಇದ್ದೀವಿ, ಯಾವ ಮಟ್ಟದಲ್ಲಿ ಇದೀವಿ ಅಂತ. ಇವ್ರ ತರ ಅಟ್ಪಟ್ಟೆ ತರ ಆಡಕ್ ಹೋದ್ರೆ ಜಾಗತಿಕ ಮಟ್ಟದಲ್ಲಿ ನಾವು ಬೆಲೆಯನ್ನ ಕಳ್ಕೊಬೇಕಾಗುತ್ತೆ. ಅದಕ್ಕೆ ನೋಡಿ ಮಾಡಿ 4-5 ದಿನ ನಿರ್ಧಾರ
ಲೇಟ್ ಆದ್ರೂ ಸರಿಯಾದಂತಹ ನಿರ್ಧಾರ ತಗೊಬೇಕಾಗುತ್ತೆ. ಇದು ಈಗ ಏನೇನು ಹೇಳಿದ್ರೆ ನಾನು ನಿಜಕ್ಕೂ ಪುಂಗಿಯನ್ನ ಊದ್ತಾ ಇಲ್ಲ. ಅದಕ್ಕೆ ಬೇಕಾದಂತ ಸಾಕ್ಷ್ಯಾಧಾರಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಹೋಗಿ ನೋಡ್ಕೊಬಹುದು. ನಮ್ಮ ಚಾನಲ್ಗೆ ಏನೋ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾರಿದ್ರೆ ಪ್ರಶ್ನಿಸಬಹುದು. ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವನವೀನ ಜೀವನ.